ಆತ್ಮೀಯರಿಗೆ ಜ್ಯೋತಿಷ್ ಪಥ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಅಜಿತ್ ಕಾರಂತ್. 2026ನೇ ಇಸ್ವಿ ಮಿಥುನ ರಾಶಿಯವರಿಗೆ ಹೇಗಿದೆ, ಶುಭಾಶುಭ ಫಲಗಳ ನಿರೂಪಣೆ ಏನು ಎನ್ನುವುದನ್ನು ತಿಳಿದುಕೊಳ್ಳುವಂತಹ ಕಾಲ. ಮಿಥುನ ರಾಶಿಯವರಿಗೆ ಜನ್ಮ, ದ್ವಿತೀಯ ಮತ್ತು ತೃತೀಯ ಈ 3 ರಾಶಿಗಳಲ್ಲಿ ಗುರು ಸಂಕ್ರಮಿಸುವ ಕಾರಣದಿಂದಲೂ ಹಾಗೂ ಕರ್ಮಸ್ಥಾನದಲ್ಲಿ ಶನಿಯ ಸ್ಥಿತಿ, ಪ್ರಾರಂಭದಲ್ಲಿ ನವಮ ಸ್ಥಾನದಲ್ಲಿ ರಾಹುವಿನ ಸ್ಥಿತಿ ಮತ್ತು 3ನೇ ಮನೆಯಲ್ಲಿ ಕೇತು, ಇದನ್ನು ಅನುಸರಿಸಿಕೊಂಡು ಫಲವನ್ನು ನಿರೂಪಿಸುವುದಾದರೆ ಪ್ರಾರಂಭದ 5 ತಿಂಗಳು ಚಿತ್ತಭ್ರಾಂತಿ, ಭಾಗ್ಯಹಾನಿ, ಭಯ, ಯಶೋಹಾನಿ, ಬಂಧುಮಿತ್ರ ವಿರೋಧ, ರಾಜಕೋಪ, ಸ್ಥಾನಭ್ರಂಶ, ಧನಕ್ಷಯಾದಿ ಯೋಗಗಳು. ಅಂದರೆ ಯಾವ ಕೆಲಸವನ್ನು ಮಾಡಬೇಕು ಎನ್ನುವುದು ಗೊತ್ತಾಗದೆ ಅದರಿಂದ ತೊಳಲಾಡುವಂತಹ ಸ್ಥಿತಿ ಬಂದೊದಗಬಹುದು. ಕಾರಣ ಜನ್ಮದ ಗುರು. ಹಾಗೂ ಭಾಗ್ಯಹಾನಿ, ಭಯ, ಅವ್ಯಕ್ತವಾದಂತಹ ಒಂದು ಭಯ. ಇನ್ನು ಅಲ್ಲಿಂದ ಅಲ್ಲಿಗೆ ಒಂದು ಅಪಯಶಸ್ಸು ಎನ್ನುವಂಥದ್ದು ಬರಬಹುದು. ಹಾಗೂ ತೀರ ಸಮೀಪವರ್ತಿಗಳು, ಬಂಧುಮಿತ್ರರು ಅವರ ವಿರೋಧವನ್ನು ಕಟ್ಟಿಕೊಳ್ಳುವಂತಹ ಕಾಲ. ರಾಜಕೋಪ, ಅಧಿಕಾರಿ ವರ್ಗದವರಿಂದ ಕೋಪಗೊಳ್ಳಬೇಕಾದಂತಹ ಸ್ಥಿತಿ. ಇನ್ನು ಸ್ಥಾನಭ್ರಂಶ, ಉತ್ತಮವಾದಂತಹ ಸ್ಥಾನದಲ್ಲಿ ಇರುವವರಿಗೆ ಆ ಸ್ಥಾನವನ್ನು ಕಳೆದುಕೊಳ್ಳುವಂತಹ ಭೀತಿ. ಧನಕ್ಷಯ ಎನ್ನುವಂತಹ ಯೋಗ. ಆದರೆ ಮಕ್ಕಳಿಂದ ಅತ್ಯಂತ ಸುಖ. ಕಾರಣ ಏನು ಅಂದರೆ ಜನ್ಮರಾಶಿಯಲ್ಲಿರುವಂತಹ ಗುರು ತಾನು ಪಂಚಮ ಸ್ಥಾನವನ್ನು ನೋಡ್ತಾನೆ. ಪಂಚಮ ಸ್ಥಾನ ಪುತ್ರಸ್ಥಾನ. ಆ ಮಕ್ಕಳಿಂದ ಅತ್ಯಂತ ಸುಖವನ್ನು ಕಾಣುವ ಕಾಲ. ನಂತರ ಜೂನ್ನಿಂದ ಅಕ್ಟೋಬರ್ವರೆಗೆ ಉತ್ತಮವಾದಂತಹ ಗುರುಬಲ ಮಿಥುನ ರಾಶಿಯವರಿಗೆ ಬರ್ತದೆ. ಅರ್ಥಪ್ರಾಪ್ತಿ, ಸೌಭಾಗ್ಯ, ಕೀರ್ತಿಲಾಭ ಮತ್ತು ಧರ್ಮ ಕಾರ್ಯಾಚರಣೆ, ಕುಟುಂಬ ಸೌಖ್ಯ, ವಾಕ್ಸಿದ್ಧಿ, ಶತ್ರುನಾಶ, ಇಷ್ಟು ಶುಭ ಫಲಗಳನ್ನು ನೀವು ಕಾಣುತ್ತೀರಿ. ಒಳ್ಳೆಯ ಸಂಪಾದನೆಯಾಗುವಂತಹ ಕಾಲ, ಸೌಭಾಗ್ಯ ದಿನೇ ದಿನೇ ವೃದ್ಧಿಯಾಗುವಂತಹ ಹೊತ್ತು, ಹಾಗೂ ಮಾಡುವ ಉದ್ಯೋಗ ವ್ಯವಹಾರ, ನಿಮ್ಮ ಆಚರಣೆ ಅನುಷ್ಠಾನ ಇತ್ಯಾದಿಗಳಿಂದ ಕೀರ್ತಿಶಾಲಿಗಳಾಗುವಂತಹ ಕಾಲ. ಒಳ್ಳೊಳ್ಳೆಯ ಕಾರ್ಯಗಳನ್ನು, ಧರ್ಮ ಕಾರ್ಯಗಳನ್ನು ನೀವು ಆ ಸಮಯದಲ್ಲಿ ಮಾಡುವಂತಹ ಯೋಗ ಇದೆ. ಕುಟುಂಬ ವೃದ್ಧಿಯಾಗುವ ಮತ್ತು ಕುಟುಂಬದಲ್ಲಿ ಸುಖವನ್ನು ಕಾಣುವಂತಹ ಯೋಗ ಭಾಗ್ಯ ಇದೆ. ಮತ್ತು ಆಡಿದ ಮಾತು ಅದು ಸತ್ಯವಾಗುತ್ತಾ ಹೋಗುತ್ತೆ. ವಾಕ್ಸಿದ್ಧಿ ಎನ್ನುವಂಥದ್ದೊಂದು ಯೋಗ ಇದೆ. ಮಿಥುನ ರಾಶಿಯವರಿಗೆ ಈ ಕಾಲ ಅಂದರೆ ಜೂನ್ನಿಂದ ಅಕ್ಟೋಬರ್ನವರೆಗೆ ಉತ್ತಮವಾದಂತಹ ಗುರುಬಲ ಇರುವ ಕಾಲ. ಹಾಗೂ ಶತ್ರುಗಳೆಲ್ಲ ಮಿತ್ರರಾಗುವಂತಹ ಶುಭ ಕಾಲ. ಇನ್ನು ಅಕ್ಟೋಬರ್ ನಂತರ ಪುನಃ 3ನೇ ಮನೆಗೆ ಗುರುವಿನ ಪ್ರವೇಶವಾಗುತ್ತೆ. ಅಲ್ಲಿ ಕಾರ್ಯಹಾನಿ ಮತ್ತು ಇಷ್ಟವಿಯತಿ, ಸ್ಥಿತಿನಾಶ ಎನ್ನುವಂತಹ ಯೋಗ ಫಲಗಳು ಇದ್ದಾವೆ. ಇರುವಂತಹ ಸ್ಥಿತಿಯಿಂದ ಸ್ವಲ್ಪ ಕೆಳಗೆ ಬರಬಹುದು. ಹಾಗೂ ಬಂಧು ಮಿತ್ರರಲ್ಲಿ ತುಂಬ ಆಪ್ತರಾದವರನ್ನು, ಇಷ್ಟರಾದವರನ್ನು ಕಳೆದುಕೊಳ್ಳುವ ಅಥವಾ ಅವರಿಂದ ದೂರ ಉಳಿಯುವಂತಹ ಸ್ಥಿತಿ ಬಂದೊದಗಬಹುದು. ಮಾಡುವ ಉದ್ಯೋಗ ವ್ಯವಹಾರಾದಿಗಳಲ್ಲಿ ಹಾನಿ ಸಂಭವಿಸಿತು. ಇನ್ನು ದಶಮದ ಶನಿಯ ಕಾರಣದಿಂದ ವ್ಯಾಕುಲ, ಶೋಕ, ಸಂತಾಪಗಳು, ಉದ್ಯೋಗದಲ್ಲಿ ವಿಘ್ನ, ಕೃಷಿ ಕಾರ್ಯ ನಾಶ ಮತ್ತು ಕರ್ಮಪ್ರಾಪ್ತಿ ಎನ್ನುವಂತಹ ಯೋಗ ಇದು ಇಡೀ ವರ್ಷದಲ್ಲಿ ನಿಮಗೆ ಅನುಭವಕ್ಕೆ ಬರಬಹುದಾದ ಒಂದು ವಿಷಯ. ರಾಹುಕೇತುವಿನ ಕಾರಣದಿಂದ ಪಾಪಬುದ್ಧಿ, ಪೀಡೆ ಮತ್ತು ಹಾನಿ, ವಿತ್ತ ವಿನಾಶ ಎನ್ನುವಂಥದ್ದು, ಆರ್ಜಿಸಿದಂತಹ ಸಂಪತ್ತು ವಿನಾಶ ಹೊಂದುವಂತಹ ಯೋಗ. ಶುಭ ಮತ್ತು ಅಶುಭ ಫಲಗಳು ಸಮಾನವಾಗಿ ಇರುವಂತಹ ವರ್ಷ 2025 ಎನ್ನುವುದಾಗಿ ನಾವು ನೋಡಬಹುದಾಗತ್ತೆ. ಇನ್ನು ನಿಮ್ಮ ಜಾತಕದಲ್ಲಿ ದಶಾಭುಕ್ತಿಗಳು ಕಾಲ ಬಹಳ ಚೆನ್ನಾಗಿದ್ದರೆ ಅದರ ಕಾರಣದಿಂದ ಶುಭಾಧಿಕ್ಯ ಫಲಗಳು ಪ್ರಾಪ್ತವಾಗುತ್ತೆ. ಇನ್ನು ನಿಮ್ಮ ಜಾತಕದ ಯೋಗಾವಳಿ ಇದು ಕೂಡ ಅತ್ಯಂತ ಪ್ರಬಲವಾಗುತ್ತೆ.
ಧನ್ಯವಾದಗಳು.